ಕಲಬುರಗಿಯಲ್ಲಿ ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿಯಲ್ಲಿ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಯ್ಯ ಮುತ್ಯ ನೀರಗುಡಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಇವರ ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿಯನ್ನು ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಿಂದ ಜಗತ್ವೃತ್ತದವರೆಗೆ ನಡೆಯಿತು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸಮರ್ಪಣೆ ದಿನದ ಅಂಗವಾಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಮಲ್ಲಿನಾಥ್ ಮುತ್ಯ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ರ್ಯಾಲಿಯನ್ನು ನಮ್ಮ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮೆಲ್ಲರ ಆತ್ಮೀಯರು, ನಮ್ಮ ಪರಮ ಪೂಜ್ಯರಾದ ಹವಾ ಮಲ್ಲಿನಾಥ್ ಮುತ್ಯ ಅವರ ಒಂದು ಪಾದಕ್ಕೆ ಮತ್ತು ಸರ್ವಧರ್ಮ, ನಮ್ಮ ಬೌದ್ಧ ಮತ, ಮುಸ್ಲಿಂ ಮತ, ಕ್ರಿಶ್ಚಿಯನ್ನು, ಹೀಗೆ ಎಲ್ಲ ಸಮುದಾಯಗಳ ಧರ್ಮದ ಗುರುಗಳ ಪಾದಗಳಿಗೆ ನಮ್ಮನ್ನು ನಮಿಸುತ್ತಾ, ಇವತ್ತೇನು ನಾವು ನಮ್ಮ ಸಂವಿಧಾನವನ್ನು ನಮ್ಮ ಮಾರ್ಗ ಮತ್ತು ನಮ್ಮ ಶಕ್ತಿಯಾಗಿದೆ. ಇವತ್ತು ನಮ್ಮ ಜೀವಂತ ದಾಖಲೆ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಭಾರತದ ಸಂವಿಧಾನವಾಗಿದೆ. ಸಂವಿಧಾನ ಅಂದರೆ ನಮ್ಮ ಮಾರ್ಗ, ನಮ್ಮ ಬೆಳಕು, ನಮ್ಮ ಶಕ್ತಿ. ಹೀಗೆ ಹಲವಾರು ಆಯದಲ್ಲಿ ನಮ್ಮ ಸಂವಿಧಾನವನ್ನು 1949ರಲ್ಲಿ ನಾವೇ ಅರ್ಪಿಸಿಕೊಂಡು ಶಾಸನವನ್ನು ವಿಧಿಸಿಕೊಂಡಿರುವ ಈ ದಿನದಲ್ಲಿ ಇವತ್ತು ಎಲ್ಲರಿಗೂ ಸಂವಿಧಾನ ಬೇಕಾಗಿರುವ ದಿನ. ಸಂವಿಧಾನ ಇಲ್ಲದೆ ನಾವು ಯಾರು ನಮ್ಮ ಕಾನೂನಾಗಲಿ ನಾವಾಗಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಾರಿ ಸಂವಿಧಾನ ಬಂದ ಮಾಡಿ ನೋಡಿ, ನಾವು ಮತ್ತೆ ಗುಲಾಮರಾಗಿ ಹೊರಗೆ ಬರ್ತೇವೆ ಅಂತ ತಿಳ್ಕೊತೇವೆ. ಅದಕ್ಕಾಗಿ ಇವತ್ತು ಎಲ್ಲರೂ ಸಂವಿಧಾನದ ಅರಿವನ್ನು ಅರಿಕೊಳ್ಳಬೇಕು. ಯಾಕಂದರೆ ನಾವು ನೋಡ್ತಿದ್ದೇವೆ 13 ತಾರೀಕು ಕಲಬುರಗಿಯ ನಗರದ ಸರ್ಕಾರಿ ಬಾಲಕಿಯ ಕನ್ಯಾ ಶಾಲೆಯಲ್ಲಿ ಸಂವಿಧಾನದ ಒಂದು ಪ್ರಬಂಧವನ್ನು ಏರ್ಪಡಿಸಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಮತ್ತು ಸಂವಿಧಾನದ ಲಕ್ಷಣಗಳು. ಆದರೆ ಎಷ್ಟು ನಿರಾಸಕ್ತಿ ಆಗಿತ್ತು. ಕಲಬುರಗಿ ನಗರದಲ್ಲಿ ಏನಾದರೂ ಒಂದು 7-8 ವಿದ್ಯಾರ್ಥಿಗಳು ಬರಬೇಕಾಗಿತ್ತು. ಆದರೆ ಅಲ್ಲಿ ಬಂದದೇ ಕೇವಲ 42 ಮಕ್ಕಳ ಮಾತ್ರ. ಅದಕ್ಕಾಗಿ ನಾವು 1 ತಿಂಗಳಿಂದ ಕಲಬುರಗಿಯಲ್ಲಿ ಸಂವಿಧಾನದ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಹಾಗೂ ನಮ್ಮ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸಂಸ್ಥೆ ವತಿಯವರು ಇವತ್ತಿನ ರ್ಯಾಲಿ ಒಂದಿಗೆ ಮತ್ತೆ ಬರುವ ಡಿಸೆಂಬರ್ 1ರಂದು ಭಾನುವಾರದ ರವಿವಾರದಂದು ಇವತ್ತೇನು ನಾವು ಯಾವ ಮಕ್ಕಳು ನಮ್ಮ ಸಂವಿಧಾನದ ಪ್ರಬಂಧವನ್ನು ಬರೆದರೆ ಅಂಥ ಮಕ್ಕಳಿಗೆ ನಾವು ಬಹುಮಾನ ರೂಪದಲ್ಲಿ ಹಣವನ್ನು ನೀಡುತ್ತಿದ್ದೇವೆ ಮತ್ತು ಅವರಿಗೆ ಸನ್ಮಾನ ಕೂಡ ಮಾಡುತ್ತಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕಂದರೆ ಎಲ್ಲ ಭಾರತೀಯರ ಕರ್ತವ್ಯ ಏನಂದರೆ ಸಂವಿಧಾನದ ರಕ್ಷಣೆ. ಸಂವಿಧಾನ ಇಲ್ಲ ಅಂದರೆ ನಮ್ಮ ಬದುಕಿಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ನಮ್ಮ ಪರಮಶ್ರೀ ಹವಾ ಮಲ್ಲಿನಾಥ್ ಮುತ್ಯ ಅವರು, ನಮ್ಮ ಸಂಗನಾಥ್ ಬಂತೇಜಿ ಅವರು, ಲಲಿತಾ ವಾಘ್ಮೌರಿ ಅವರು, ದೀಪಾ ಅವರು, ಮತ್ತು ನಮ್ಮ ಆದಮ್ ಅಲಿ ಅವರು, ಕ್ರಿಶ್ಚಿಯನ್ ಸಮುದಾಯದ ಫಾದರ್ ಅವರು, ಹೀಗೆ ಹಲವಾರು ಜಾತಿ ಜನಾಂಗದೊಂದಿಗೆ ಇವತ್ತು ನಮ್ಮ ರ್ಯಾಲಿಯನ್ನು ಮಾಡುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಾಗವಹಿಸೋದಕ್ಕಾಗಿ ನನ್ನ ಧನ್ಯವಾದನ ಅರ್ಪಿಸುತ್ತೇನೆ.